ನಮ್ದನ ಇದೆಲ್ಲ. ಹಾ, ಜ್ಯುವೆಲರಿ ಶಾಪು ಇದು. ಜ್ಯುವೆಲರಿ ಶಾಪು ರೆಂಟಿ ಅಲ್ವಾ ನಮ್ದು? ಹಾ ಹಾ. ಇದು ಹೊಸಪೇಟೆ ಯಾವ ರೋಡ್ ಬರುತ್ತೆ ಇದು? ಹರಿಹರ ರೋಡ್. ಹಾ ಹಾ. ಹ್ಮ್. ಇದೆಲ್ಲ ನಮ್ದೇನಾ ಇದು ಕಾಂಪ್ಲೆಕ್ಸ್ಗಳು? ಮತ್ತೆ ಸೈಟ್ ಯಾವ್ದಂದ್ರಲ್ಲ? ಹಿಂದ್ಗಡೆ ಸೈಟ್ ಹತ್ರ ಹೋಗೋಣ, ಹೇಳ್ತೀನಿ. ಇದು ಯಾರ ಹೆಸರಿಗಿದೆ? ಇದು ಟೋಟಲ್ ಆಗಿ ಒಬ್ಬರ ಹೆಸರಿಗಿದೆ. ಆಕ್ಚುಲಿ ನಿಮ್ ಸಿಸ್ಟರ್ ಮಗ ಏನ್ ಮಾಡ್ತಾರೆ? ಹ್ಮ್. ಹೇಗಿದ್ದಾರೆ? ಈ ಸೈಟ್ ಯಾರಿಗಿರುತ್ತೋ ಅವ್ರು ಕಳ್ಕೊಳ್ತಾರೆ. ಸೈಟ್ ಯಾರ ಹೆಸರಿಗಿರುತ್ತೋ ಅವರು ಆರೋಗ್ಯದ ಅತಿ ದೊಡ್ಡ ಪ್ರಮಾದವನ್ನು ಅನುಭವಿಸ್ತಾರೆ. ಮತ್ತೆ ಆರೋಗ್ಯನೂ ವ್ಯತ್ಯಾಸ ಆಗತ್ತೆ. ಒಂದು ನೆಮ್ಮದಿಯನ್ನ ಪೂರ್ತಿ ಕಳ್ಕೊಳ್ತಾರೆ ನೋಡಿ. ಅರ್ಥ ಆಯ್ತಾ? ನಿಮ್ಮ ಅನುಭವಕ್ಕೆ ಬಂದಿರ್ಬೇಕಾಗ್ಲೆ. ಅರ್ಥ ಆಯ್ತಾ? ಬಂದಾಗಿದೆ, ಆಗ್ಲೇ ಬಂದಿರ್ಬೇಕು, ಬಂದಾಗಿದೆ ಅಲ್ವಾ? ಇದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಸದ್ಯಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿ. ಸುಮ್ಮನೆ ಇದನ್ನ ಒಬ್ರು ಹೆಸರಿಗೆ ಮಾಡ್ಕೊಳ್ಳಿ. ಇದಿರ್ಲಿ, ಹೇಳ್ತೀನಿ ನಾನು. ಬೇಡ 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 ಬೇಡ, ಅಲ್ಲಿವರೆಗೂ ಬರೋದು ಬೇಡ. ಇಲ್ಲಿಂದ ಈ ಬಿಲ್ಡಿಂಗ್ ನಿಂದ 1 ಇಂಚು ಬರೋದು ಬೇಡ. ಸಪರೇಟ್ ಇರಲಿ. ಸಪರೇಟ್ ಇದ್ದಾಗ ನೋಡಿ, ಈ ಸ್ಟೇರ್ ಕೇಸ್ ಇದೆಯಲ್ಲ, ಪೂರ್ತಿ ಕಟ್ ಮಾಡಿ ಬಿಸಾಕಿದೆ. ಆವತ್ತು ಈ ಬಿಲ್ಡಿಂಗಿಗೆ ಅಲ್ಲಲ್ಲ, ಈ ಬಿಲ್ಡಿಂಗಿಗೆ ಒಂದು ಶಕ್ತಿ ಬರುತ್ತೆ. ಫಸ್ಟ್ ಸ್ಟೇರ್ ಕೇಸ್ ಕಟ್ ಮಾಡಿ ಇದನ್ನ ಒಬ್ಬರ ಹೆಸರಿಗೆ ಮಾಡ್ಕೊಳ್ಳಿ. ಇದು ಯಾರನ್ನ ಹೆಸರಿಗೆ ಮಾಡ್ಕೊಳ್ತಾರೋ, ನೀವು ಅಂತಲ್ಲ ಇನ್ನೊಬ್ಬರಂತ ಹೇಳೋದು ನಾನು, ಒಳ್ಳೆ ವ್ಯಾಲ್ಯೂಬಲ್ ಪವರ್ ಬರುತ್ತೆ. ಅವಾಗ ಈ ಬಿಲ್ಡಿಂಗ್ ಪವರ್ ಬರುತ್ತೆ. ಈ ಬಿಲ್ಡಿಂಗ್ ಟೋಟಲಿ ನೀವು ಎಷ್ಟು ಖರ್ಚು ಮಾಡಿದ್ರೆ ಗೊತ್ತಿಲ್ಲ ನನಗೆ, ಪವರ್ಲೆಸ್ ಬಿಲ್ಡಿಂಗ್. ಬೀಳು ಬಿದ್ದಿದೆ ಅಂತಾರಲ್ವಾ, ಬೀಳಾಗಿದೆ ಅಂತಾರಲ್ವಾ ಈ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ. ಅಯ್ಯೋ ಬೀಳು ಬಿದ್ದ್ಬಿಟ್ಟಿದೆ ಕಣಪ್ಪ ಅಂತಾರಲ್ವಾ. ಪಾಳ್ ಅಂದ್ರೆ ಕನ್ನಡದಲ್ಲಿ ಇನ್ನೂ ಏನಂತಂದ್ರೆ ಪಾಳ್ ಬಿದ್ದಿದೆ ಅಂತಾರಲ್ವಾ. ಹಾಗಾಗಿದೆ ಇದು ಅಲ್ವಾ. ಎಲ್ಲಾ ಒಂದು ಫೆಸಿಲಿಟೀಸ್ ಇದ್ರು ಕೂಡ ಅದು ನೋಡಿ, ಅಕ್ಕಪಕ್ಕದಲ್ಲೇ ಸ್ವಲ್ಪ ಎಲ್ಲ ಕ್ಲೀನ್ ನಡೀತಾ ಇದ್ರು ಇದು ಪಾಳ್ ಬಿದ್ದಿದೆ, ಸ್ಟಾಪ್ ಆಗಿದೆ. ಎಲ್ಲ ನಿಚ್ಚಳಾಗಿದ್ರೆ ಬಿಡಿ, ಅದ್ರ ಬಗ್ಗೆ ಆಲೋಚನೆ ಇಲ್ಲ. ಇವಾಗ ನೀವು ಹೇಳೋದು ಇದು ಸ್ಟೇರ್ ಕೇಸ್ ಮಾತ್ರ ಕಿತ್ತಬೇಕಿದೆ. ಇದು ಫಸ್ಟ್ ನೀವು JCB ಸುಮ್ಮನೆ ಹೊಡೆದಾಕಿ. ಅರ್ಥ ಆಯ್ತು ಹೇಳೋದು? ಪವರ್ ಬಂದ್ಬಿಡುತ್ತೆ. ಪವರ್ ಯಾವಾಗ ಬರುತ್ತೆ? 50% ಪವರ್ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಪೂರ್ಣ ಪ್ರಮಾಣದಲ್ಲಿ ಬರೋಲ್ಲ. ಅರ್ಥ ಆಯ್ತಾ? ಒಂದು. ಎರಡನೇದು, ಈ ಬಿಲ್ಡಿಂಗ್ ಏನಿದೆಯೋ ಸಪರೇಟ್ ಒಬ್ಬರ ಹೆಸರು. ಆವಾಗ ಇದಕ್ಕೆ ಪವರ್ ಬರುತ್ತೆ ಬಿಲ್ಡಿಂಗ್. ಇಲ್ಲ ಅಂದ್ರೆ ಅಲ್ಲಿವರೆಗೂ ನೀವೇನ್ ಮಾಡೋದು, ಯು ಆರ್ ನಾಟ್ ಸಕ್ಸಸ್. ಇದು ಒಂದು ಕಟ್ ಮಾಡಿಸಿ, ಇದು ತೆಗಿಸಿ, ಇಲ್ಲಿ ಕಲ್ಲು ಹಾಕ್ಸಿ, ಅದು ಸೆಪರೇಟ್ ಇದು ಮಾಡಿಸ್ಬಿಡ್ಲ. ಏನ್ ಕಲ್ಲು ಹಾಕ್ಸ್ಬಿಡ್ಲ ಹಿಂಗೆ? ಸೆಪರೇಟ್ ಬೌಂಡ್ರಿ ಆದಂಗೆ. ಒಂದು ಯಾವುದೇ ಕಾರಣಕ್ಕೂ ನನಗೆ ಇಲ್ಲಿಂದ 1 ಇಂಚು ಬರೋದು ಬೇಡ. ಅರ್ಥ ಆಯ್ತು ಹೇಳೋದು? ನಿನ್ ಕಲ್ಲು ಹಾಕ್ಸ್ಬೇಡಿ, ಏನು ಹಾಕ್ಸ್ಬೇಡಿ. ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಿ? ಅಲ್ವಾ? ದುಡ್ಡು ಜಾಸ್ತಿ ಆಗಿದ್ಯಾ? ಅಲ್ವಾ? ಈಗ ನೀವಂತರ ಅಂದ್ಕೊಳ್ತೀರಿ,
ನಾನು ಸಪರೇಟ್ ಕಾಂಪೌಂಡ್ ಮಾಡಿದ್ರೆ ಏನಾದ್ರು ಪಾಸಿಟಿವ್, ಬೇರೆ 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 ವಿಚಾರಗಳಲ್ಲಿ ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಆದ್ರೆ ಈ ವಿಚಾರದಲ್ಲಿ ಇದು ಈಸ್ಟ್ ಆದ್ರೂ ಕೂಡ 1 ಇಂಚು ಬರೋದು ಬೇಡ, ಎಷ್ಟಿದೆ ಅಷ್ಟೇ ಅಷ್ಟೇ ಸಾಕು, ಜಾಸ್ತಿ ಬೇಡ. ಸ್ಟೇರ್ಕೇಸ್ ಮಾತ್ರ ಕಂಪ್ಲೀಟ್ ಡೆಮಾಲಿಷ್ ಮಾಡಿ ಕ್ಲಿಯರ್ ಮಾಡಿ ಪಿಕ್ಚರು ಇಲ್ಲಿವರೆಗೂ ಸರ್ವೆ ನಿಮ್ದು ಇದು ಮಾಡ್ತಿರಲ್ವಾ ರಿಜಿಸ್ಟ್ರೇಷನ್ ಚೇಂಜ್ ಮಾಡಿಸ್ಕೊಳ್ಳಿ, ಇದು ಸಪ್ರೇಟ್ ಮಾಡಿ, ಸಪ್ರೇಟ್ ಮಾಡಿ. ಇದು ಆಕ್ಚುಲಿ ನೀವೇನಾಗತ್ತಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಎಲ್ಲ ಏನೋ ಒಂದು ಸಪ್ರೇಟ್ ಆಗಿ ಇರ್ತೀರಂತ. ಇದನ್ನ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರೋ ಎಲ್ಲರೂ ಮೆತ್ತಗಾಗ್ಬಿಡ್ತಾರ ನೋಡಿ. ನಮಗ್ ಗೊತ್ತೋ ಗೊತ್ತಿಲ್ದನೋ ಏನೋ ತಪ್ಪು ಮಾಡಿರಲ್ಲ, ಏನೋ ಒಂದು ಗಡ್ಡಾಗಿ ಬದ್ಬಿಟ್ಟು ಏನೋ ಒಂದು ತೊಂದರೆ ಮಾಡ್ಕೊಂಡ್ಬಿಟ್ಟು. ಅರ್ಥ ಆಯ್ತಾ? ಸೊ ಹಾಗಾಗಿ ಇವಕ್ಕೆಲ್ಲ ಸೊಲ್ಯೂಷನ್ ಇಲ್ಲ ಅಂತ ಅಲ್ಲ, ಇವಕ್ಕೆಲ್ಲ ಇದಾವೆ. ಸಪ್ರೇಟ್ ಮಾಡ್ಕೊಳ್ಳಿ ಫಸ್ಟ್. ಈ ಬಿಲ್ಡಿಂಗ್ ಬಲ ಬರುತ್ತೆ, ಪವರ್ ಬರುತ್ತೆ. ಪವರ್ ಬಂದ ತಕ್ಷಣ ನೆಕ್ಸ್ಟ್ ಪಾಯಿಂಟ್ ಇದು, ಬೇರೆ ಆಲೋಚನೆ ಮಾಡೋಣ. ಈಗ ಏನು ಮಾತಾಡೋದು ಬೇಡ. ಇದು ಸೆಪರೇಟ್ ಪೋರ್ಷನ್, ಇದರಲ್ಲೇ 2 ಸೈಟ್ಸ್ ಇದೆ. ಇದರಲ್ಲಿ ಫ್ರಂಟ್ ಅಲ್ಲಿ ಕಮರ್ಷಿಯಲ್ ಆಗಿದೆ ಇದು. ಈ ಸೈಟಿಗೆ ಇದು ಹಿಂದ್ಗಡೆ ಜಾಗ ಇದೆ, 2 ಸೈಟಿಗೆ. ಥರ್ಡ್ ಸೈಟ್ ಇದೆ, ಅಲ್ಲಿವರೆಗೆ 2 ಸೈಟ್ ಬಂತು. ಅದರಲ್ಲಿ ಕಾಂಪ್ಲೆಕ್ಸ್ ಆಯ್ತು ಫ್ರಂಟ್. ಇಲ್ಲಿಂದ ಇಲ್ಲಿವರೆಗೆ 1 ಸೈಟ್ ಇದೆ. ಇದನ್ನ ಯಾವ ದೋಷ ಇಲ್ದಂಗೆ ಅವ್ರಿಗೂ ಬಂದವ್ರಿಗೆ ಯಾರಾದ್ರೂ ಕೂಡ, ಈಗ ನಾವು ಇರ್ತೀವೋ ಏನ್ ಸೇಲ್ ಮಾಡ್ತೀವೋ, ನಾವೆಷ್ಟು ನಮ್ಮ ಪ್ರಾಣ ನಮ್ಮ ಜೀವನ ಎಷ್ಟು ಮುಖ್ಯನೋ ಅವರು ಮುಖ್ಯ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಏನ್ ಬೇಕೋ ಅದಕ್ಕೆ ಮಾಡ್ಕೊಳ್ಳೋಣ ಅಂತ. ಬಟ್ ಇದನ್ನ ಇಂಪಾರ್ಟೆಂಟು, ಇದಕ್ಕೆ ಬಲ ಬರಬೇಕು ಅಂದ್ರೆ, ಅದಕ್ಕೂ ಪವರ್ ಬರಬೇಕು, ಇದಕ್ಕೂ ಪವರ್ ಬರಬೇಕು ಅಂದ್ರೆ ಫಸ್ಟ್ ಕಟ್ ಇಟ್. ಕ್ಯಾನ್ಸರ್ ಇದ್ದಂಗೆ ಇದು ಕಟ್ ಮಾಡಿ ಬಿಸಾಕಿದ್ರು. ಇವಾಗ ಇದಕ್ಕೆ ನಾವು ಕಲ್ಲಾಕ್ಸಿದ್ದು ಸೆಪರೇಟ್ ಆದಂಗೆ ಆಗ್ಬಿಟ್ರೆ ನೀವೇನು ಮಾಡಕ್ ಹೋಗ್ಬೇಡಿ. ಇದನ್ನ ಫಸ್ಟ್ ಡಿವಿಯೇಷನ್ ಮಾಡಿ ಪವರ್ ಬರುತ್ತೆ, ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟು, ಸೆಕೆಂಡ್ ಡೋಸೇಜು, ಇದನ್ನ ಕ್ಲೀನ್ ರೆಡಿ ಮಾಡ್ಕೊಡು. ಬಂದವರೆಗೂ ತೊಂದರೆ ಆಗಬಾರ್ದು. ಅರ್ಥ ಆಯ್ತಾ? ಸ್ವಲ್ಪ ಆ ಕಡೆ ಈ ಕಡೆ 1-5 ಅಡಿ ಜಾಗ ಹೋದ್ರು ಕೂಡ ಏನ್ ತಲೆ ಕೆಡ್ಸ್ಕೊಳೋದು ಬೇಡ, ನಾವು ಕ್ಲೀನಾಗಿ ಮಾಡ್ಕೊ. ಅಲ್ಲ ಸಣ್ಣ ಸೈಟ್ ಮಾಡ್ಕೊಳ್ಳೋಣ, ಅದು ಬಿಡಿ. ಯಾವುದು ಬೇಡ, ಫಸ್ಟ್ ಪಾಯಿಂಟ್. ಸುಮ್ನೆ ಖರ್ಚು ಯಾಕೆ ಮಾಡೋದು? ಸುಮ್ನೆ ಮೈಯೆಲ್ಲ ಹಿಂಗ್ ಪರ್ಚ್ಕೊಂಡು ಗಾಯ ಮಾಡ್ಕೊಳೋದು ಬೇಡ. ಹಂತವಾಗಿ ನಾವು ಮಾಡ್ಕೊಳ್ತಾ ಹೋಗೋಣ ಅಲ್ವಾ? ಸುಮ್ನೆ ಯಾಕೆ? ಫೈನಾನ್ಷಿಯಲಿ ನಾವು ಆಲೋಚನೆ ಮಾಡೇ ಮಾಡ್ಬೇಕಲ್ವಾ? ನಾವೇನ್ ಮಾಡ್ಬಿಡ್ತೀವಿ ಈಗ, ಇದಕ್ಕೆ 1 ನಿಮಿಷ ನಾನೀಗ ಕಾಂಪೌಂಡ್ ಕಟ್ಬಿಡಿ, 10 ಅಡಿ ಕಾಂಪೌಂಡ್ ಕಟ್ಬಿಡಿ, ಇನ್ನೊಂದು ಮಾಡಿ ಹೇಳಿ ಹೋಗ್ತೀನಿ. ಇದ್ರ ವ್ಯಾಲ್ಯೂ, ಇದ್ರ ಖರ್ಚು ಎಷ್ಟು ಗೊತ್ತಾ? ನಾನು 2 ಸೆಕೆಂಡ್ ಹೇಳೋದು. ಕಾಂಪೌಂಡ್ ಕಟ್ಟಿ ಅಂತ ಹೇಳೋದು 3-4 ಸೆಕೆಂಡ್ ಆಗುತ್ತೆ ಅಷ್ಟೇ. ಒಂದು ಕಾಂಪೌಂಡ್ ಕಟ್ಟಿದ್ರೆ ಎಷ್ಟು ಖರ್ಚಾಗುತ್ತೆ? ನಿಮ್ಗೆ 2 ಲಕ್ಷ ಖರ್ಚಾಗುತ್ತೆ. ನಿಮ್ಮ ಭಾವನೆ ಏನಿರುತ್ತೆ? ಗುರುಗಳು ಕಾಂಪೌಂಡ್ ಕಟ್ಟಿ ಅಂತ ಹೇಳಿದರೆ ಅದರಿಂದ ಒಳ್ಳೇದಾಗತ್ತೆ, ಕಟ್ಲೇಬೇಕು. ಏನ್ ಅಡ ಇಡ್ತೀರೋ ಗೊತ್ತಿಲ್ಲ, ದುಡ್ಡಿದಾವೋ ಬಿಟ್ಟಿದಾವೋ, ಇನ್ನೊಂದು ಬೇರೆ 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 ವಿಚಾರ. ಎಷ್ಟು ತೊಂದರೆ ಮಾಡೋ ಕಟ್ತಿರೋ ಗೊತ್ತಿಲ್ಲ, ನೀವು ಕಟ್ಲೇಬೇಕು. ನಾನು ಒಂದು ಮೆಂಟಾಲಿಟಿ ಬಂದ್ಬಿಡುತ್ತೆ ಅಲ್ಲಿ. ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಒಳ್ಳೇದಾಗತ್ತಂದ್ರೆ ಮಾತ್ರ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೀವು ಕಾಂಪೌಂಡ್ ಹಾಕಿದ್ರು ನನಗೆ ಪೂರ್ಣ ಪ್ರಮಾಣದಲ್ಲಿ ಆಗೋಲ್ಲ ಅಂತ ಗೊತ್ತಿದ್ರು ನಾನು ಕಾಂಪೌಂಡ್ ಹಾಕಿ ಅನ್ನೋದು ನಾನೇ ಮೋಸ ಮಾಡ್ಕೊಂಡೆ. ಅಲ್ಲಿ ತೆಗೆಸ್ಬಿಟ್ಟು ಅದನ್ನ ಡಿವಿಷನ್ ಮಾಡಿ ಒಬ್ಬ ರಿಸೀವ್ ಮಾಡ್ಕೊಂಡ್ಬಿಡಿ. ಇವಾಗ ಅದ್ರ 2 ಸೈಟ್ ಅಲ್ಲಿ ಇದೆ, ಅದನ್ನ ಒಟ್ಟಿಗೆ ಮಾಡೋದು ಬೇಡ ಅಂತ, ಅದು ಸೆಪರೇಟ್ ಇರ್ಬೇಕಂತ. ಅದು ಸಪರೇಟ್ ಇರ್ಬೇಕು, ಟೋಟಲಿ ಬಿಲ್ಡಿಂಗ್ ಸಪರೇಟ್ ಇರ್ಬೇಕು. ಆ ಬಿಲ್ಡಿಂಗ್ ಅಕಸ್ಮಾತ್ 2 ಹೆಸರಿಗಿತ್ತು ಅಂತ ತಿಳ್ಕೊಳ್ಳಿ, 2 ಹೆಸರಿಗೆ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಅದ್ರ ಹಿಂದ್ಗಡೆ ಸೈಟ್ ಬೇಡ ಸೆಪರೇಟ್ ಪೀಸ್ ಇರ್ಬೇಕು. ಅಲ್ಲಿಂದ 1 ಇಂಚು ಕೂಡ ನಮ್ಗೆ ಆ ಬಿಲ್ಡಿಂಗ್ ಸೇರ್ಕೊಳ್ಳೋ ಹಾಗಿಲ್ಲ, ನೆನಪಿಟ್ಕೊಳ್ಳಿ. ಅದು ಆಯ್ತು ಅಂದ್ರೆ ಇದಕ್ಕೆ ಬಲ ಬಂದಂಗೆ, ಫುಲ್ ಪಾಸಿಟಿವಿಟಿ ಅದಕ್ಕೆ ಬಲ ಬಂತು. ಅವಾಗ ಇದಕ್ಕೂ ಬೇರೆ ವ್ಯವಸ್ಥೆ ಮಾಡಿ ಕ್ಲೀನ್ ಆಗಿ, ಆ ಕಡೆ 1-5 ಅಡಿ ಹೋಗುತ್ತೆ, ಈ ಕಡೆ 5 ಅಡಿ ಹೋಗುತ್ತೆ, ಕ್ಲೀನ್ ಆಗಿ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳೋಣ. ಬಟ್ ಆದ್ರೆ ಇದೈತಲ್ಲ, ಇದು ಬಿದ್ದೋಗುತ್ತೆ. ಇವೆಲ್ಲ ಒಂದಕ್ಕೊಂದು ಚೈನ್ ಇದ್ದಂಗೆ ಇವೆಲ್ಲ. ಒಂದ್ಸರಿ ನಾವೇ ನೋಡಿ, ಕೆಲವಾರು ಸೈಟ್ಗಳಲ್ಲಿ ನಮ್ಗೆ ಈಸ್ಟ್ ಬೇಕು ಅಂತ ಹೇಳ್ತೀವಿ, ಕೆಲವಾರು ಮನೆಗಳಿಗೆ, ಕೆಲವಾರು ಬಿಲ್ಡಿಂಗ್ಗಳಿಗೆ, ಕೆಲವಾರು ಇದಕ್ಕೆ ಈಸ್ಟ್ ಎಷ್ಟು ಬೇಕು ಅಂತ ಹೇಳ್ತೀವಿ ನಾವು. ಆದ್ರೆ ಈ ಸೈಟ್ ನಲ್ಲಿ ಸಾಕಷ್ಟು ಈಸ್ಟ್ ಇದೆ. ಇಲ್ಲಿ ನನಗೆ ಬೇಡ ಅಂತ ಹೇಳ್ತಾ ಇದ್ದೀನಿ. ವಾಸ್ತು ಅನ್ನೋದು ಜಸ್ಟ್ ಬ್ಲೇಡ್. ಇದು ಬ್ಲೇಡ್ ನಲ್ಲಿ ಕೂಡ ನಾವು ಏನ್ ಬೇಕಾದ್ರೂ ಮಾಡಬಹುದು.
ಕರೆಕ್ಟ್ ಆಗಿ ಎಲ್ಲಿ ಏನಿರುತ್ತೆ ಅದು ಮಾಡ್ತಾರೆ. ಎಲ್ಲಿ ಏನಿರುತ್ತೋ ಆ ಸ್ಥಾನದಲ್ಲಿ, ಯಾಕಂದ್ರೆ ಕೆಲವರು ಜನ ಹೇಳ್ತಿರ್ತಾರೆ, ಕೆಲವರು ಅದಕ್ಕೆ ಹೇಳ್ರಿ ಗುರುಗಳೇ ಏನ್ ಹೇಳೋದು, ನಾನು ಬೇಕಾಗಿಲ್ಲ, ಇಷ್ಟು ಬೇಕಲ್ಲ, ಯಾಕೆ ಗುರುಗಳೇ ಅಂದ್ರೆ ಅರ್ಥನೇ ಇಲ್ಲ ಇದರಲ್ಲಿ. ಆಯಾ ಕಾಂಪಾಸ್ಗೆ ಅನುಗುಣವಾಗಿ ನಾನು ಹೇಳ್ಬೇಕಾಗ್ತದೆ. ಇದು ಪೂರ್ವ. ಇದು ಈ ಜಾಗ ಬೇಡ ಅಂದ್ರೆ ಯಾರನ್ನ ನಗ್ತಾರೆ. ಎಲ್ಲರೂ ಎಲ್ಲ ಹೇಳ್ತಾರಲ್ವಾ, ರೇ ವಿಷಯ ಬೇಡಲ್ಲ, ಜೋಬ್ನ ಇಟ್ಕೊಳಂಗಿದ್ದು. ಅರ್ಥ ಆಯ್ತು ಹೇಳೋದು. ದಿಸ್ ಈಸ್ ಪಾಯ್ಸನ್ ಅಂದ್ರೆ ಯಾವಾಗ ಅದಕ್ಕೆ ಇದಾದಾಗ, ಕನೆಕ್ಟ್ ಆದಾಗ, ಅದು ಕನೆಕ್ಟ್ ಆದಾಗ, ಅದು ಕನೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ರೆ ಇದು ಸಪರೇಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಬೋಣ. ಅದಕ್ಕೂ ಪವರ್ ಬರುತ್ತೆ, ಇದಕ್ಕೂ ಪವರ್ ಬರುತ್ತೆ. ಅರ್ಥ ಆಯ್ತಾ? ದೇವ್ರು ಒಳ್ಳೇದು ಮಾಡ್ಲಿ, ಒಳ್ಳೇದಾಗತ್ತೆ, ಒಳ್ಳೇದಾಗ್ಲಿ.